ನಮಸ್ತೆ. ಯೂನಿಕಾರ್ನ್ ಬ್ಲೆಸ್ಸಿಂಗ್ಸ್ ಏನಿದೆ ನೋಡುವ. ಇಟ್ಸ್ ಎ ಜನರಲ್ ರೀಡಿಂಗ್. ಮೊದಲನೇದು, ಎರಡನೇದು, ಮೂರನೇದು. ಸೊ ಮೂರರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ಅಥವಾ ಮೂರನ್ನು ಆಯ್ಕೆ ಮಾಡಿ ನಿಮ್ಗೇನು ಬ್ಲೆಸ್ಸಿಂಗ್ಸ್ ಇದೆ ನೋಡುವ. ನಿಮಗೆ ಸಾಕಷ್ಟು ಆಶೀರ್ವಾದ ಬಂದಿದೆ. ಆ ಆಶೀರ್ವಾದನ ಕೃತಜ್ಞತೆ ಪೂರ್ವಕವಾಗಿ ಸ್ವೀಕಾರ ಮಾಡಿ ಅನ್ನುವಂಥದ್ದು ಇದೆ. ನಿಮ್ಮೆಲ್ಲ ಸಮಸ್ಯೆಗಳಿಗೂ ಪರಿಹಾರ ಬಂದಿದೆ, ಪರಿಹಾರ ಸಿಕ್ಕಿದೆ. ಸೊ ಸಿಕ್ಕಿರುವಂಥ ಸಮಸ್ಯೆಗಳಿಗೆ ಸಿಕ್ಕಿರುವಂಥ ಪರಿಹಾರನ ವಿತ್ ಗ್ರೇಸ್ ಕೃತಜ್ಞತೆಯಿಂದ ಸ್ವೀಕಾರ ಮಾಡಿ ಅನ್ನುವಂಥದ್ದು ಇದೆ. 4117 ನಂಬರ್ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ರಿಲ್ಯಾಕ್ಸ್ ಮಾಡಿ, ನಂಬಿಕೆ ಇಡಿ. ನಿಮ್ಮ ಜೀವನದಲ್ಲಿ ಏನು ನಡೀತಾ ಇದೆ ಎಲ್ಲವೂ ನಿಮ್ಮ ಒಳ್ಳೆಯದಕ್ಕೆ ನಡೀತಾ ಇದೆ. ನಿಮ್ಮ ಜೀವನಕ್ಕೆ ಯಾರು ಬರ್ತಿದ್ದಾರೆ ಅವರು ಒಳ್ಳೆಯದಕ್ಕೆ ಬರ್ತಿದ್ದಾರೆ, ಯಾರು ಕೆಟ್ಟದ್ದು ಮಾಡ್ತಿದ್ದಾರೆ ಅವರು ಒಳ್ಳೆಯದಕ್ಕೆ ಕೆಟ್ಟದ್ದು ಮಾಡ್ತಿದ್ದಾರೆ. ಸೊ ನಂಬಿ ಅನ್ನುವಂಥದ್ದು ಇದೆ. 28 ನಂಬರ್ ಕೂಡ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ನಿಮ್ಮ ಹೃದಯಕ್ಕೆ ಇನ್ನೊಂದು ಅವಕಾಶನ ಕೊಡಿ. ಅನ್ಕಂಡೀಷ್ನಲ್ ಲವ್ ಬರ್ತಾ ಇದೆ. ನೀವು ಇನ್ನೊಬ್ಬರಿಗೆ ಪ್ರೀತಿನ ಕೊಡಿ, ನಿಮ್ಮ ಜೀವನಕ್ಕೆ ಬರ್ತಿರುವಂಥ ಪ್ರೀತಿನ ಕೂಡ ನೀವು ಒಪ್ಕೊಳ್ಳಿ ಅನ್ನುವಂಥದ್ದು ಇದೆ. 22 ನಂಬರ್ ಇದೆ. ಸೊ ನಿಮ್ಮ ಆಸೆ ಕನಸು ಏನಿದೆ ಅದ್ರ ಕಡೆ ಗಮನನ ಕೊಡಿ. ಹೊಸ ಮನೆ, ಹೊಸ ಫ್ಯಾಮಿಲಿ, ಹೊಸ ಮಗು ಬರುವಂಥ ಸಾಧ್ಯತೆ ಇದೆ. ಹ್ಯಾಪಿ ಫ್ಯಾಮಿಲಿ ಲೈಫ್ ನಿಮ್ದಾಗುವಂಥ ಸಾಧ್ಯತೆಗಳು ಇದೆ. ಜೊತೆಗೆ ಏನೋ ಒಂದು ಸುಖ, ಶಾಂತಿ, ನೆಮ್ಮದಿ ಬೇಕು ಅಂತ ಆಸೆ ಪಟ್ಟಿದ್ರಿ, ಅದು ನಿಮ್ಮ ಜೀವನದಲ್ಲಿ ಸಿಕ್ಕಿದೆ. ಅದನ್ನೇ ನೀವು ದುರಾಂಕಾರದಿಂದ ತಿರಸ್ಕಾರ ಮಾಡಿಕೊಂಡ್ರೆ ನಿಮ್ಮ ಜೀವನ ನಿಮ್ಮ ಇಷ್ಟ. 8 ನಂಬರ್ ಕೂಡ ಇಂಪಾರ್ಟೆಂಟ್ ಇದೆ. ಸೊ ದುಡ್ಡು ಕೂಡ ಬರ್ತಾ ಇದೆ. ನಿಮ್ಮ ಕನಸುಗಳೆಲ್ಲವೂ ಕೂಡ ನನಸಾಗಿದೆ. ಹ್ಯಾಪಿ ಫ್ಯಾಮಿಲಿ ಕನಸೇನಿತ್ತು ಅದು ನನಸಾಗಿದೆ. ಹ್ಯಾಪಿ ಫೈನಾನ್ಷಿಯಲ್ ಸಿಚುವೇಶನ್ ಅಥವಾ ಕೆರಿಯರ್ ಗ್ರೋತ್ ಏನಿತ್ತು ಅದು ಕೂಡ ನಿಮ್ಮ ಜೀವನದಲ್ಲಿ ಕನಸು ನನಸಾಗಿದೆ. ನೀವು ನಂಬಿ, ನಿಮಗೆ ಈ ಯೋಗ್ಯತೆ ಇರೋದ್ರಿಂದಾನೇ ಇದು ಬಂದಿರೋದು. ಹೇಳ್ತಾರಲ್ಲ, ಯೋಗ್ಯತೆ ಇದ್ದವ್ರಿಗೆ ಯೋಗ ಬರುತ್ತೆ ಅಂತ. ಸೊ ಆ ಥರ. ಸೊ ಭಗವಂತನ ಆಶೀರ್ವಾದ ಏನು ನಿಮ್ಮ ಮೇಲೆ ಆಶೀರ್ವಾದ ರೂಪಕವಾಗಿ ಬಂದಿದೆ, ಇದೆಲ್ಲವೂ ನಿಮ್ಮ ಅದೃಷ್ಟದ ಫಲ ಇದೆ. ಇದನ್ನು ನಿಮ್ಮದಾಗಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಫೋಕಸ್ ಆನ್ ಲೈಟ್, ಲಿಸನ್ ಎ ಮೆಸೇಜ್. ಸಾಕಷ್ಟು ಸಂದೇಶಗಳು ಬರ್ತಿದೆ ದೇವ್ರ ಕಡೆಯಿಂದ, ನೀವು ತಗೊಳ್ತಾ ಇಲ್ಲ. ದೇವ್ರ ಕಡೆಯಿಂದ ಬರ್ತಿರುವಂಥ ಸಂದೇಶಗಳನ್ನ ಒಪ್ಪಿ ಮುಂದುವರಿರಿ. ಇನ್ನು ಹೆಚ್ಚಿನ ಒಳಿತಾಗೋದ್ರಲ್ಲಿ ಇದೆ. ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಷನ್ಶಿಪ್ ಕೂಡ ಬೆಟರಲ್ಲಿ ಇದೆ. ಫ್ಯಾಮಿಲಿ ಲೈಫ್, ಕೆರಿಯರ್ ಲೈಫ್, ಲವ್ ಲೈಫ್ ಮೂರು ಕೂಡ ಚೆನ್ನಾಗಿದೆ. ಒಳ್ಳೆಯದಾಗಲಿ. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ? ಸೊ ಎಸ್, ಒಂದು ಕಮ್ಯುನಿಟಿ, ನಿಮ್ಮದೇ ಆದಂಥ ಒಂದು ಎಲ್ಲೋ ಒಂಟಿ ಅಂತ ಅನಿಸಿದರೆ ಒಂದು ಗ್ರೂಪು ನಿಮಗೆ ಜಾಯಿನ್ ಆಗ್ತಾ ಇದೆ. ಜೀವನದಲ್ಲಿ ಹೀಗೂ ಇರಬಹುದು ಅನ್ನೋದನ್ನು ಕಲಿಯುವಂಥ ಸಾಧ್ಯತೆ ಇದೆ. 25 ನಂಬರ್ ಕೂಡ ಇಂಪಾರ್ಟೆಂಟ್ ಇದೆ. ಪಾರ್ಟಿಸಿಪೇಟ್ ಆ್ಯಂಡ್ ಬಿಲಾಂಗ್, ಎನ್ರಿಚ್ ಯುವರ್ ಲೈಫ್. ಸೊ ಕೇರಿಂಗ್ ಕಮ್ಯುನಿಟಿ ನಿಮ್ಮ ಲೈಫಿಗೆ ಬರುವಂಥ ಸಾಧ್ಯತೆ ಇದೆ. ಡಿವೈನ್ ಎನರ್ಜಿ, ಡಿವೈನ್ ಲವ್ ನಿಮ್ಮ ಜೀವನದಲ್ಲಿ ಬದಲಾವಣೆನ ತರ್ತಾ ಇದೆ. ದೇವರ ಆಶೀರ್ವಾದ, ದೇವರ ಪ್ರೀತಿ, ತಾಯಿಯ ಆಶೀರ್ವಾದ ನಿಮ್ಮ ಜೀವನಕ್ಕೆ ಬರೋದರಲ್ಲಿ ಇದೆ. ಸೊ ಹಾಗಾಗಿ ಕೆಲವರಿಗೆ ಒಂದು ಆಧ್ಯಾತ್ಮಿಕ ಮಾರ್ಗದಲ್ಲಿ ಹೆಚ್ಚಿನ ಒಳಿತಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ 26, 1, 4 ನಂಬರ್ ಕೂಡ ಇಂಪಾರ್ಟೆಂಟು. ಜೊತೆಗೆ ನಿಮಗೆ ಅಂತ ಒಂದು ಪರ್ಸ್ನಲ್ ದೇವ್ರು ಇರ್ತಾರೆ. ಸೊ ಪ್ರತಿಯೊಬ್ಬರಿಗೂ ಇಚ್ಛಾ ದೇವತೆ ಇರುತ್ತೆ. ಅಂಥ ಇಚ್ಛಾ ದೇವತೆ ಕಡೆಯಿಂದ ನಿಮಗೆ ಪರಿಪೂರ್ತಿಯಾದ ಪ್ರೀತಿ ಸಿಗೋದ್ರಲ್ಲಿ ಇದೆ. ಒಂದು ಮ್ಯಾಜಿಕಲ್ ರೀತಿ ನಿಮ್ಮ ಜೀವನದಲ್ಲಿ ನಿಮ್ಮ ಇಚ್ಛಾ ದೇವತೆ ಬಂದು ನೆಲೆ ನಿಲ್ತಾರೆ ಅನ್ನುವಂಥದ್ದು ಇದೆ. ನೋ ಮ್ಯಾಟರ್ ಎನಿ ಕೈಂಡ್ ಆಫ್ ಲ್ಯಾಂಗ್ವೇಜ್ ಇರಲಿ, ಎನಿ ಕೈಂಡ್ ಆಫ್ ಧರ್ಮ ಇರಲಿ, ಸೊ ರಿಲಿಜಿಯಸ್ ಇರಲಿ, ಅವರಿಗೆ ಒಂದು ಇಚ್ಛಾ ದೇವರು ಇರ್ತಾರೆ. ಅವರು ಅವ್ರ ಜೀವನದಲ್ಲಿ ಬಂದು ನೆಲೆ ನಿಲ್ತಾರೆ. ಸೊ ಸದ್ಯಕ್ಕೆ ಏನು ನಿಮ್ಮ ಜೀವನದಲ್ಲಿ ಬೇಜಾರಿದೆ, ದುಃಖ ಇದೆ, ಎಲ್ಲಾನು ಕ್ಷಮಿಸ್ಬಿಟ್ಟು ಬಿಟ್ಟಾಕ್ಬಿಡಿ. ಬೇಕಾಗಿಲ್ಲ, ಏನೇ ಆದರೂ ನಾನು ಲೆಟ್ ಗೋ ಮಾಡಿದ್ದೀನಿ. ಲೆಟ್ ಗೋ ಮೀನ್ಸ್ ಲೆಟ್ ಗೋ ಅಷ್ಟೇ. ಎಲ್ಲಾನು ಬಿಟ್ಟು ಹಾಕ್ಬಿಟ್ಟಿದ್ದೀನಿ, ಇನ್ನೇನು ಇಲ್ಲ ನನ್ನ ಜೀವನದಲ್ಲಿ. ಯಾರು ಏನೇ ಮಾಡಿದರೂ ಅದು ಅಲ್ಲೇ ಮುಗಿದೋಯ್ತು. ಸೊ ನೀರಲ್ಲಿ ಹೊಳೆ ಬಂದು ಕೊಚ್ಕೊಂಡು ಹೋಯ್ತು ಅಂತಾರಲ್ಲ ಹಾಗೆ. ಸೊ 2 ನಂಬರ್ ಕೂಡ ಇಂಪಾರ್ಟೆಂಟ್ ಇದೆ. ಒಂದು ಕ್ಲಾರಿಟಿ ಬರೋದ್ರಲ್ಲಿ ಇದೆ. ಸದ್ಯಕ್ಕೆ ನಿಮ್ಮ ಅಹಂಕಾರನ ಭಗವಂತನಿಗೆ ಸರೆಂಡರ್ ಮಾಡಿಬಿಡಿ. ನನ್ನ ಅಹಂಕಾರನ, ನಾನು ಅನ್ನುವಂಥ ವಿಚಾರನ ನಾನು ನಿನಗೆ ಪರಿಪೂರ್ಣವಾಗಿ ಸಮರ್ಪಣೆ ಮಾಡಿಬಿಟ್ಟು ಶರಣಾಗತಿ ಹೊಂದಿದ್ದೀನಿ. ನಾನು ನಿನಗೆ ಶರಣಾಗಿದ್ದೀನಿ, ನೀನು ಎಲ್ಲಿ ತೋರಿಸ್ತೀಯೋ ಅಲ್ಲಿ ನನ್ನ ಬದುಕು ಅಂತ ನಡೀರಿ. ಸೊ ಬಿಲ್ಡ್ ಯುವರ್ ಲೈಟ್ ಬಾಡಿ.
ಸೊ ಕೆಲವ್ರಿಗೆ ಭಗವಂತನ ಪಾದ ಸೇರ್ಕೊಳ್ಳುವಂಥ ಸಾಧ್ಯತೆ ಇದೆ, ಕೆಲವ್ರಿಗೆ ಹೊಸ ಪ್ರೀತಿ ಬರುವಂಥದ್ದು, ಆರೋಗ್ಯದಲ್ಲಿ ವೃದ್ಧಿ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಔಷಧಿ ಕೂಡ ಸಿಕ್ಕಿ ನೀವು ಒಂದು ರೀತಿ ವಜ್ರಕಾಯವಾಗಿ ಬದಲಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಎಲ್ಲೋ ಒಂದು ಕಡೆ 14 ನಂಬರ್ 29 ನಂಬರ್ ನಿಮಗೆ ಸ್ಪೆಷಲ್ ಮೆಸೇಜನ್ನು ಕೊಡ್ತಾ ಇದೆ. ನಿಮ್ಮ ಪವರ್ ಏನಿದೆ ಒಂದು ಪಾಸಿಟಿವ್ ಚೇಂಜ್ ತರುವಂಥದ್ದು, ಇದು ತುಂಬ ನಿಮಗೆ ಖುಷಿ ಕೊಡುವಂಥದ್ದು. ನೀವು ಬೇಕು ಅಂತಲೇ ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡುವಂಥದ್ದು. ನೀವು ಯಾವಾಗಲೂ ಪವರ್ಲೆಸ್ ಆಗಿದ್ರೂ ಕೂಡ ನೀವು ಪವರ್ಫುಲ್ ಆಗಿ ಫೀಲ್ ಮಾಡ್ತೀರಾ. ಅದು ನಿಮ್ಮ ಐಡೆಂಟಿಟಿ. ಅದನ್ನೇ ನೀವು ಬಿಟ್ಕೊಡ್ಬೇಡಿ ಯಾರಿಗೂ. ಸೊ ನಿಮ್ಮ ದೇಹದ ಆರೋಗ್ಯದ ಕಡೆ ಗಮನನ ಕೊಡಿ, ನಿಮ್ಮ ಚಕ್ರ ಬ್ಯಾಲೆನ್ಸ್ ಕಡೆ ಗಮನನ ಕೊಡಿ. ಸೊ ನೀವೇನು ಮಾಡೋಕ್ಕಾಗಿಲ್ಲ ಅಂದರೂ ಜಸ್ಟ್ ಸರೆಂಡರ್ ಮಾಡಿ ಭಗವಂತನಿಗೆ. ಭಗವಂತ ನಿಮ್ಮ ಬೆನ್ನ ಹಿಂದೆ ಸದಾ ನಿಂತಿರ್ತಾನೆ, ನಿಮಗೆ ರಕ್ಷಣೆ ಕೊಡ್ತಾನೆ ಅನ್ನುವಂಥದ್ದು ಇದೆ. ಕಾಣೆಯಾದಂಥ ದೇವರ ವಿಗ್ರಹ ಬಂದು ನೆಲೆ ನಿಲ್ಲುತ್ತೆ, ಆಗ ನಿನ್ನ ಜೊತೆ ನಾನು ಮಾತಾಡ್ತೀನಿ ಅನ್ನುವಂಥ ಸಂದೇಶ ಕೂಡ ಇಲ್ಲಿ ಯಾರಿಗೂ ಇದೆ. ಒಳ್ಳೆಯದಾಗಲಿ. ಸೊ ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ? 13 ನಂಬರ್ ಇಂಪಾರ್ಟೆಂಟ್. ಸೊ ಎಲ್ಲೋ ಒಂದು ಕಡೆ ಬಾವಿ ಒಳಗಿನ ಕಪ್ಪೆ ಇಷ್ಟೇ ಪ್ರಪಂಚ ಅನ್ಕೊಂಡಂಗೆ ಅಷ್ಟೇ ಪ್ರಪಂಚ ಅಂತ ಅನ್ಕೊಂಬೇಡಿ, ಆದರೆ ಹೊರಗೂ ಕೂಡ ಸಾಕಷ್ಟು ಪ್ರಪಂಚ ಇದೆ. ಸೊ ಹಾಗಾಗಿ ಜೀವನನ ಹೈಯರ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿ ಅನ್ನುವಂಥದ್ದು ಇದೆ. ಸಾಧ್ಯತೆಗಳನ್ನ ಮೀರಿ ದೊಡ್ಡ ಮಟ್ಟದಲ್ಲಿ ಯೋಚನೆಯನ್ನ ಮಾಡಿ, ಇಷ್ಟೇ ಒಂದು ಚೌಕಟ್ಟಿನ ಒಳಗೆ ನೀವು ಯೋಚನೆನ ಮಾಡಬೇಡಿ, ಅದನ್ನು ಮೀರಿದ ಯೋಚನೆ ಮಾಡಿ ಅನ್ನುವಂಥದ್ದು ಇದೆ. ನಿಮ್ಮ ಡೆಸ್ಟಿನಿ ಏನಿದೆ, ನಿಮ್ಮ ಸೋಲ್ ಪರ್ಪಸ್ ಏನಿದೆ, ನೀವು ಅದನ್ನು ಮಾಡಬೇಕು, ಮಾಡ್ತಾ ಇಲ್ಲ, ಅದ್ರ ಕಡೆ ಗಮನನ ಕೊಡಿ. ನಿಮ್ಮ ಸೋಲ್ ಪರ್ಪಸ್ ಫುಲ್ಫಿಲ್ ಯುವರ್ ಡೆಸ್ಟಿನಿ, ಬಿ ಆಲ್ ಯು ಕ್ಯಾನ್ ಬಿ. ನಿಮ್ಮ ಕೈಲಿ ಏನೇನು ಮಾಡೋಕ್ಕೆ ಸಾಧ್ಯನೋ ನಿಮ್ಮ ಸೋಲ್ ಪರ್ಪಸ್ಸನ್ನು ಕಂಪ್ಲೀಟ್ ಮಾಡೋದಕ್ಕೆ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. 35 36 ನಂಬರ್ ಕೂಡ ಇಂಪಾರ್ಟೆಂಟ್ ಇದೆ. ನಿಮ್ಮ ಲೈಫ್ ಅಪ್ಗ್ರೇಡ್ ಆಗಬೇಕು, ಇನ್ನೊಬ್ಬರಿಗೆ ಇನ್ಸ್ಪಿರೇಷನ್ ಆಗುವಂಥ ರೀತಿಯಲ್ಲಿ ನೀವು ಬದುಕಬೇಕು, ಇನ್ನೊಬ್ಬರು ಜೀವನಕ್ಕೆ ಬೆಳಕಾಗೋದ್ರ ಕಡೆ ನಿಮ್ಮ ಗಮನನ ಕೊಡಬೇಕು, ಇನ್ನೊಬ್ಬರಿಗೆ ದಾರಿ ದೀಪವಾಗಿ ನೀವು ನಿಲ್ಲಬೇಕು. ನಿಲ್ಲಿಸ್ತೀನಿ ಅನ್ನುವಂಥ ವಾದ ನಿಮ್ಮ ಯೂನಿಕಾರ್ನ್ ಕಡೆಯಿಂದ ಇದೆ. 7 ನಂಬರು ಮತ್ತು 15 ನಂಬರ್ ಕೂಡ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದೆ. ಸೊ ಗುರುರಾಯರು ನಿಮ್ಮ ಕೈ ಬಿಡೋದಿಲ್ಲ ಅನ್ನುವಂಥದ್ದು ಇದೆ. ಸೊ ಅವೇಕನ್ ಸೈಕಿಕ್ ಅಬಿಲಿಟಿ ಅಂತ ಇದೆ. ಏನೋ ಒಂದು ಕಡೆ ನಿಮ್ಮ ಇಂಟ್ಯೂಷನ್ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ ಅಂದರೆ ಇನ್ನು ಮುಂದೆ ವರ್ಕ್ ಆಗತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಹೃದಯದ ಮಾತನ್ನು ಕೇಳಿಸ್ಕೊಳ್ಳಿ ಒಮ್ಮೆ ಅನ್ನುವಂಥದ್ದು ಇದೆ. ಎಲ್ಲೋ ಒಂದು ಕಡೆ ಎಲ್ಲ ಚಿನ್ನ ಆಗಬೇಕು ಅಂತ, ಎಲ್ಲ ಚಿನ್ನನೂ ನಂದೇ ಆಗಬೇಕು, ಜಗತ್ತಿನಲ್ಲಿರೋದೆಲ್ಲ ಶ್ರೀಮಂತಿಕೆ ನಂದೇ ಆಗಬೇಕು, ಎಲ್ಲ ಗೋಲ್ಡು ನಂದೇ ಆಗಬೇಕು ಅಂತ ಆಸೆ ಪಟ್ಟು ನೀನೇ ಗೋಲ್ಡ್ ಆಗಿ ನೆಲೆ ನಿಂತ್ಬಿಟ್ರೆ ಏನು ಮಾಡ್ತೀಯಾ ಮಗನೇ? ಸೊ ಹಾಗಾಗಿ ಸಾಕು, ಇರೋದ್ರ ಕಡೆ ಗಮನನ ಕೊಡು ಅನ್ನುವಂಥದ್ದು ಇದೆ. ಒಂದು ಅನ್ಎಕ್ಸ್ಪೆಕ್ಟೆಡ್ ವೇಲಿ ನಿಮಗೆ ಗೋಲ್ಡ್ ಗಿಫ್ಟ್ ಬರುವಂಥ ಸಾಧ್ಯತೆ ಇದೆ. ಸಾಕಷ್ಟು ಒಂದು ನಿಧಿ ವಿಚಾರಕ್ಕೆ ಯಾರೂ ಹೋಗಬೇಡಿ, ಅದರಿಂದನೇ ಸಮಸ್ಯೆನೂ ಬಂದು ನಿಮಗೆ ಪ್ರಾಣಕ್ಕೆ ಅಪಾಯ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಭಗವಂತ ನಿಮ್ಗೇನು ಕೊಡ್ತಾನೆ ನಿಮ್ಮ ದಾರಿಲಿ, ನಿಮ್ಮದು ಅಂತ ಏನು ಹುಡ್ಕೊಂಡು ನಿಮ್ಮನ್ನೇ ಬರುತ್ತೆ ಅದನ್ನು ಪಡ್ಕೊಂಡು ಸುಖವಾಗಿರಿ ಅನ್ನುವಂಥದ್ದು ಇದೆ. ಸೊ ಖುಷಿಯಿಂದ ಸ್ವೀಕಾರ ಮಾಡಿ ಭಗವಂತ ಕೊಟ್ಟಿದ್ದನ್ನು ಅನ್ನುವಂಥದ್ದು ಇದೆ. ಇದಕ್ಕೆ ಮೀರಿದ್ದು ನಿಮಗೆ ಬಿಟ್ಟಂಥ ವಿಚಾರ, ನಿಮ್ಮ ಇಚ್ಛಾ ದೇವತೆಗಳಿಗೆ ಬಿಟ್ಟಂಥ ವಿಚಾರ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸೋದು ವಾಗ್ದೇವಿ ನನಗೆ ಕೊಟ್ಟಿರುವಂಥ ಇಚ್ಛೆ. ಹಾಗಾಗಿ ನಾನು ಎಲ್ಲರೂ ಚೆನ್ನಾಗಿರಲಿ ಅಂತ ಹಾರೈಸ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್.